ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು KS ಗಜೆಟೆಡ್ ಪ್ರೊಫೆಸರ್ 106 ಯೂನಿಯನ್ ಬಜೆಟ್ ಮೇಲೆ ಕೇಳಲಾಗಿರುವಂಥ ಒಂದು ಕ್ವಶನ್ನ ಚರ್ಚೆಗೆ ತಗೊಂಡಿದ್ದೇನೆ. ಏನಿದೆ ಕ್ವಶನ್ ಅಂತ ನೋಡಿದಾಗ ಫ್ರೆಂಡ್ಸ್, ಟೋಟಲ್ ಫಂಡ್ಸ್ ಅಲೋಕೇಟೆಡ್ ಟು ಹೆಲ್ತ್ ಕೇರ್ ಸೆಕ್ಟರ್ ಇನ್ ಯೂನಿಯನ್ ಬಜೆಟ್ 2020 ಆ್ಯಂಡ್ 2021 ಅಂತೇಳಿ. ಸೊ ಫ್ರೆಂಡ್ಸ್, 4 ಆಪ್ಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ಎಷ್ಟು ಅಲೋಕೇಟ್ ಮಾಡಿದರು ಅಂದರೆ 69,000 ಕೋಟಿ ಹೆಲ್ತ್ ಸೆಕ್ಟರ್ಗೆ ಆ ವರ್ಷ ಅಲೋಕೇಟ್ ಮಾಡಿದರು. ಸೊ ಅದೇ ರೀತಿ ನಮಗೆ ನೆಕ್ಸ್ಟ್ ಬರುವಂಥ KSಗೆ ಇಂಪಾರ್ಟೆಂಟ್ ಏನಂದರೆ 2026 ಬಜೆಟ್ನಲ್ಲಿ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವರ್ಷದ ಬಜೆಟ್ನಲ್ಲಿ ಹೆಲ್ತ್ ಸೆಕ್ಟರ್ಗೆ 1.06 ಲ್ಯಾಕ್ ಕರೋರ್ ಹೆಲ್ತ್ ಸೆಕ್ಟರ್ಗೆ ಅಲೋಕೇಟ್ ಮಾಡಿದ್ದಾರೆ. ಮತ್ತು ಎಜುಕೇಷನ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ ಬಂದಾಗ 1.39 ಲ್ಯಾಕ್ ಕರೋರ್ಸ್ ಅಲೋಕೇಟ್ ಮಾಡಿದ್ದಾರೆ. ಸೊ ಇವೆರಡು ಡಾಟಾ ನಮಗೆ ನೆಕ್ಸ್ಟ್ ಬರುವಂಥ KA KPSC ಎಲ್ಲ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಈ ವರ್ಷದ ಯೂನಿಯನ್ ಕೇಂದ್ರ ಬಜೆಟಿನ 2026ರಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಏನು ಅನೌನ್ಸ್ ಮಾಡಿದ್ದಾರೆ ಅದನ್ನು ನಾನು ಇದರಲ್ಲಿ ತಗೊಂಡಿದ್ದೇನೆ. ಸೊ ಪ್ರಮುಖವಾಗಿ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ನೋಡಿದಾಗ ಭಾರತ್ ವಿಸ್ತಾರ್ ಎಂಬುವ ಒಂದು ಸ್ಕೀಮನ್ನು ತಂದಿದ್ದಾರೆ. ಇದರ ಮೂಲಕ ಏನಂದರೆ AI ಬೇಸ್ಡ್ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಒಂದು ಪ್ಲಾಟ್ಫಾರ್ಮ್ ಆಗಿ ವರ್ಕ್ ಆಗುತ್ತೆ. ಯಾವುದಕ್ಕೋಸ್ಕರ? ಫಾರ್ಮರ್ಸಿಗೆ ಏನಂದರೆ ಕಸ್ಟಮೈಸ್ಡ್ AI ಬೇಸ್ಡ್ ಅಡ್ವೈಸರಿ ಕೊಡೋದು, ಅವರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೊಡೋದು. ನೆಕ್ಸ್ಟ್ ಅದಲ್ಲದೇನೆಂದರೆ ರಿಸರ್ವಾಯರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ತಂದಿದ್ದಾರೆ. ಇದರ ಒಂದು ಉದ್ದೇಶ ಏನಂದರೆ ಸುಮಾರು 500 ರಿಸರ್ವಾಯರ್ಸ್ಗಳನ್ನು ಇಂಟಿಗ್ರೇಟೆಡ್ ಆಗಿ ಅಂದರೆ ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು. ಮತ್ತು ಭಾರತದಲ್ಲಿ ಅಮೃತ್ ಸರೋವರ ಪ್ರಾಜೆಕ್ಟನ್ನು ಆಲ್ರೆಡಿ ಗೌರ್ಮೆಂಟ್ ಅವರು ಭಾರತ 75 ವರ್ಷಗಳ ಸ್ವಾತಂತ್ರ್ಯ ಪಡೆದ ಕಾಲ ಆಗಿದೆಯಲ್ಲ, ಅದಕ್ಕೆ ಆ ಒಂದು ನೆನಪಿನಲ್ಲಿ ದೇಶದಲ್ಲಿ ಅಮೃತ್ ಸರೋವರ ಸ್ಕೀಮ್ಸ್ ಇದೆ, ಅದನ್ನು ಕೂಡ ಬೂಸ್ಟ್ ಮಾಡುತ್ತೆ. ಇದರ ಮೂಲಕ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಫಿಶರೀಸ್ ಮತ್ತು ವಾಟರ್ ರಿಸೋರ್ಸ್ನ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಸಪೋರ್ಟ್ ಅಂತೇಳಿ, ಅಂದರೆ ಕ್ರಾಪ್ಸ್ ಆಗಿರುವಂಥ ಕೋಕೋನಟ್ ಆಗಿರ್ಬೋದು, ಕ್ಯಾಶ್ಯೂ, ಕೋಕೋವಾ, ಸ್ಯಾಂಡಲ್ವುಡ್ ಆಗಿರ್ಬೋದು, ವಾಲ್ನಟ್ಸ್ ಮತ್ತು ಪೈನಟ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಅಂತೇಳಿ, ಏನಂದರೆ ಕೋಕೋನಟ್ನ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡೋಕ್ಕೆ ಡೆಡಿಕೇಟೆಡ್ ಪ್ರೋಗ್ರಾಮ್ ತರ್ತಾ ಇದ್ದಾರೆ. ನೆಕ್ಸ್ಟ್ ಎನಿಮಲ್ ಹಸ್ಬೆಂಡ್ರಿ ಇಂಟರ್ಪ್ರೆನ್ಯೂರ್ಶಿಪ್ ಸಪೋರ್ಟ್ ಅಂತೇಳಿ, ಅಂದರೆ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟಲ್ಲಿ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹೆಲ್ತ್ ಕೇರ್ ಸೆಕ್ಟರಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಬಂದಾಗ ಬಯೋಫಾರ್ಮಾ ಶಕ್ತಿ ಅಂತೇಳಿ ತಂದಿದ್ದಾರೆ. ಇದರ ಮೂಲಕ 10,000 ಕೋಟಿ ಮುಂದಿನ 5 ವರ್ಷಗಳ ಕಾಲ ಸ್ಪೆಂಡ್ ಮಾಡಿ ಅದರ ಮೂಲಕ ಭಾರತವನ್ನು ಗ್ಲೋಬಲ್ ಬಯೋಫಾರ್ಮಾ ಹಬ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ 3 ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತೇಳಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಮತ್ತು 7 ಇದಾವಲ್ಲ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಟೋಟಲ್ 10 ಹಂತ ಇನ್ಸ್ಟಿಟ್ಯೂಟ್ನ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೆಕ್ನಾಲಜಿ ಬಂದಾಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅನ್ನು ಲಾಂಚ್ ಮಾಡಿದ್ದಾರೆ. ಇದರ ಫೋಕಸ್ ಏನಂದರೆ ಇಕ್ವಿಪ್ಮೆಂಟ್ ಡೆವಲಪ್ ಮಾಡೋದು, ಫುಲ್ ಸ್ಟ್ಯಾಕ್ ಇಂಡಿಯನ್ IP ಪ್ರಮೋಟ್ ಮಾಡೋದು ಮತ್ತು ಸಪ್ಲೈ ಚೈನ್ ರೆಸಿಲಿಯನ್ಸ್ ತರೋದು. ಅದರ ಜೊತೆಗೆ ರೇರ್ ಅರ್ತ್ ಕಾರಿಡಾರನ್ನು ಒಡಿಶಾ, ಕೇರಳ ಮತ್ತು ಆಂಧ್ರ ಪ್ರದೇಶ, ಅದರ ಜೊತೆಗೆ ತಮಿಳುನಾಡಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೀವು ನೆಕ್ಸ್ಟ್ ಸ್ಕೀಮ್ಸ್ನ ನೋಡ್ಕೋಬೇಕಾಗತ್ತೆ.